ಟು ಬಿಗಿನ್ ವಿತ್ ಇದೆಲ್ಲ ಈ ವರ್ಷ ಇಲ್ಲಿಂದ ಅಬ್ರಾಡ್ಗೆ ಸ್ಮಗಲ್ ಮಾಡಬೇಕಾದ್ರೆ ಸೀಸ್ ಮಾಡಿರೋಂತಹ ಅನಿಮಲ್ ಪಾರ್ಟ್ಸ್. ಇದರಲ್ಲಿ ಚರ್ಮ, ದಂತ ಮತ್ತೆ ಲೈವ್ ಅನಿಮಲ್ಸ್ ಕೂಡ ಇದೆ. ಇದರ ಐವರಿ ತೂಕ ಮಾತ್ರ ಕ್ಲೋಸ್ ಟು 25 ಮೆಟ್ರಿಕ್ ಟನ್ಸ್. ಅಂದ್ರೆ ಇದಕ್ಕೋಸ್ಕರ ಸುಮಾರು 2000 ಆನೆಗಳನ್ನ ಸಾಯಿಸಿರ್ತಾರೆ. ಸರ್, ಇದಕ್ಕೆಲ್ಲ ಕನ್ಸ್ಯೂಮರ್ ಯಾರು ಸರ್? ಮಾರ್ಕೆಟ್ ಬಿಗ್ಗೆಸ್ಟ್ ಕನ್ಸ್ಯೂಮರ್. ಪೋಚಿಂಗ್ ಇಸ್ ಎ ಗ್ರೇಟ್ ಥ್ರೆಟ್. 1989ನಲ್ಲಿ ಮೇಲ್ ಟು ಫೀಮೇಲ್ ಎಲಿಫೆಂಟ್ ರೇಷಿಯೋ 1:6 ಇದ್ದದ್ದು ಈಗ 1:1 ಆಗಿದೆ. ಎವ್ರಿ ಇಯರ್ ಮಿನಿಮಮ್ 100 ಪೋಚಿಂಗ್ ಕೇಸಸ್ ಬರ್ತಾ ಇದೆ. ಇದೇ ರೀತಿ ಹೋದ್ರೆ 20-30 ಇಯರ್ಸ್ನಲ್ಲಿ ಆನೆಗಳ ಸಂತತಿನೇ ನಾಶ ಆಗುತ್ತೆ. ಸರ್, ನಮ್ ಸ್ಟೇಟ್ ಅಲ್ಲಿ ಡ್ರಗ್ಸ್, ವೆಪನ್ಸ್ ಸ್ಮಗ್ಲಿಂಗ್ ಇರೋ ಸ್ಟ್ರಾಂಗ್ ಲಾಸ್ ಇಲ್ಲಿಗಲ್ ಆಗಿರೋ ವೈಲ್ಡ್ ಲೈಫ್ ಟ್ರೇಡಿಂಗ್ ಇಲ್ವಾ? ಎಕ್ಸಾಕ್ಟ್ಲಿ. ಆ ರೀತಿಯಾಗಿರೋ ಸರ್ಕಾರದ ಕಾನೂನಲ್ಲಿರೋ ಲೋಪಗಳನ್ನಿಟ್ಕೊಂಡೆ ದೊಡ್ಡ ನೆಟ್ವರ್ಕ್ ನಲ್ಲಿ ಆಪರೇಟ್ ಮಾಡ್ತಾ ಇರೋ ಪೋಚರ್ಸ್ ತಪ್ಪಿಸ್ಕೋತಾ ಇದ್ದಾರೆ. ಸರ್, ಇದನ್ನ ಬ್ಯಾನ್ ಮಾಡೋಕೆ ಬೇರೆ ದಾರಿನೇ ಇಲ್ವಾ? ಇವರೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತಹ ಪೋಚರ್ಸ್. ಇದರಲ್ಲಿ ಸೌತ್ ಇಂಡಿಯಾಗೆ ಸೇರಿದವನು ದಯಾಳನ್. ನಮಗೆ ರೀಸೆಂಟ್ ಆಗಿ ಬಂದಿರೋ ಇಂಟೆಲ್ನ ಪ್ರಕಾರ ದಯಾಳನ್ ವೆಸ್ಟರ್ನ್ ಘಾಟ್ಸ್ನಲ್ಲಿ ಎಲ್ಲೋ ಇದ್ದಾನೆ ಅನ್ನೋ ಮಾಹಿತಿ ಬಂದಿದೆ. ಆದ್ರೆ ಅವನು ಯಾರ ಬ್ಯಾಕಿಂಗ್ನಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೇನೆ ಅವನ ಪ್ರೆಸೆನ್ಸ್ನ ಕನ್ಫರ್ಮ್ ಮಾಡೋದಿಕ್ಕೆ ನಮ್ಮ ಆಫೀಸರ್ಸ್ನಲ್ಲಿ ಒಬ್ರು ಆ ಏರಿಯಾನೆಲ್ಲ ಸುತ್ತಿ ಸರ್ವೆ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಟು ವೇಟ್ ಅಂಟಿಲ್ ದಟ್ಸ್ ಇಟ್ ಫಾರ್ ದ ಡೇ. ಸರ್, ನೀವು ಕಳಿಸಿರೋ ಆಫೀಸರ್ ಯಾರು ಅಂತ ತಿಳ್ಕೊಳ್ಬೋದಾ ಸರ್? ನಿನ್ಗೆ ಹೇಳಿರೋ ಕೆಲಸ ಮಾತ್ರ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ. ಯಾರೋ ಅಲ್ಲಿ? ಏನೋ ಮಾಡ್ತಾ ಇದ್ದಾನೆ ಅವನು. ಸ್ವಲ್ಪ ತಡಿಯೋಣ. ಇದೇನ್ ಕಾರ ಅಪ್ಪ ಅಂತ ತಿರ್ಸೋದಕ್ಕೆ? ಏ ಭೀಮಾ, ಒಂದ್ ಸ್ವಲ್ಪ ದಾರಿ ಬಿಡೋ. ಏ ಭೀಮಾ, ದಾರಿ ಬಿಡೋ. ಏಯ್, ದಾರಿ ಬಿಡೋಲೋ. ಏಯ್, ದಾರಿ ಬಿಡೋ. ಹಂಗ ಹೇಳ್ತೀಯ? ಸರಿ, ಕೇಳ್ಬಿಡೋಣ. ನಾನು ಬರೋ ತನಕ ಸೈಲೆಂಟ್ ಆಗಿರೋ. ನಾನು ಅದೇನು ಅಂತ ನೋಡ್ತೀನಿ. ಅದು ಏನಿಲ್ಲ ಅಣ್ಣ, ಈ ಗಾಡಿಲಿ ಕದ್ದು ಮುಚ್ಚಿ ಏನೋ ಸಾಗಿಸ್ತಿದ್ದೀರಾ ಅಂತ ಭೀಮಾ ಡೌಟ್ ಪಡ್ತಾ ಇದ್ದಾನೆ. ನಿಮ್ ಮುಖ ಎಲ್ಲ ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಿದೆ. ಅದಕ್ಕೆ ಒಂದ್ ಸ್ವಲ್ಪ ಡೌಟ್ನ ಕ್ಲಿಯರ್ ಮಾಡಿ. ಇರೋ ಅದೊಂದ್ ದೊಡ್ಡ CID, ಅದು ಇನ್ವೆಸ್ಟಿಗೇಷನ್ ಮಾಡ್ಬಿಡ್ತು. ಅದು ಹೇಳ್ತಂತೆ ನೀನ್ ಬಂದಿ ಅಂತೆ. ನಂದೇ ಚೆಕ್ ಮಾಡ್ತೀಯಾ? ಕಾರ್ ತಗೊಂಡು ಹೊರಟೋಗೋ. ಭೀಮಾ,
ಎದಳು. ಅಯ್ಯೋ ಅಯ್ಯೋ ಏಯ್, ಯಾರೋ ನೀವೆಲ್ಲ? ಸರ್, ಸರ್, ಟ್ರಕ್ಕಿಂಗಿಗೆ ಅಂತ ಬಂದ್ವಿ ಸರ್. ಈ ಆನೆನ ಅಡ್ಡ ಹಾಕೊಂಡು ದರೋಡೆ ಮಾಡ್ತಿದ್ದಾನೆ ಸರ್. ಟ್ರಕ್ಕಿಂಗ್ ಮಾಡೋ ಮೂತಿಗಳ ಇವು. ಟ್ರೆಕ್ಕಿಂಗ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆನೆದಂತನ ಕದಿತೀರಾ? ಅಯ್ಯೋ ಸರ್, ಏಯ್, ಇವ್ರನ್ನ ಒಳಗೆ ಹಾಕ್ಬಿಟ್ಟು ಸರಿಯಾಗಿ ರುಬ್ರು. ಅಮ್ಮ ನಮ್ಗೇನು ಗೊತ್ತಿಲ್ಲ ಸರ್, ನಾವಲ್ಲ ಏಯ್, ಸರ್. ಇವ್ರಿಬ್ರನ್ನ ಎತ್ ಗಾಡಿಗೆ ಹಾಕೋ. ಸರ್ ಬಿಡಿ ಸರ್, ಬೇಡ ಸರ್, ಬಿಡಿ ಸರ್. ಸರ್ ಏನಪ್ಪ, ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಾ? ಇಲ್ಲ ಸರ್. DRI? ಆಹಾ. ಈ ತರ ಕಾಡಲ್ಲಿ ಯಾರನ್ನಾದ್ರೂ ಅರೆಸ್ಟ್ ಮಾಡ್ಬೇಕಾದ್ರೆ ನನ್ನನ್ನು ಕೇಳ್ಬಿಟ್ಟೆ ಮಾಡ್ತಾರೆ. ಯಾರ್ ನೀನು? ರಾಜ ಸರ್. ಏನು ಈ ಕಾಡ್ಗ? ನನ್ನ ಹೆಸರು ರಾಜ ಸರ್. ಮತ್ತೆ ಈ ಆನೆ? ನನ್ನ ಆನೆ ಭೀಮಾ ಸರ್. ಚೆನ್ನಾಗೇನೋ ಹಿಡಿದ್ಕೊಟ್ಟಿದೀಯಾ? ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ, ನೀನಿನ್ ಹೊರಡು. ಸರ್, ಹಾಡಾಗ್ಲೇ ನಿಮ್ ಚೆಕ್ ಪೋಸ್ಟ್ನ ದಾಟಿ ಎಲ್ಲಾನು ಸಾಗಿಸ್ತಿದ್ದಾರೆ. ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಏ ಭೀಮಾ, ಅಯ್ಯೋ ಅಣ್ಣ, ನಾನಲ್ಲ ಅಣ್ಣ, ನಾನು ಈ ತರ ಕೆಲಸ ಮಾಡಲ್ಲ ಅಣ್ಣ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಣ್ಣ. ಇದನ್ನೆಲ್ಲ ನಂಬುವಂತ್ಯಾ? ನಾನು ಇದನ್ನೆಲ್ಲ ದಾಟ್ಕೊಂಡೇ ಬಂದಿರೋದು ಕಣೋ. ಅಣ್ಣ, ನನ್ನ ನಂಬೋಣ. ನಿಜ ಕಣೋ. ಉಸ್ಮಾನ್ ಬಾಯಿ ಅಂತ ಒಬ್ರ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅವ್ರ ಸರ್ಕನ್ನೇ ಕದ್ದು ಅವ್ರ ಹತ್ರನೇ ಸಿಕ್ಕಾಕೊಂಡೆ. ಅವ್ರ ಕಾಲ್ ಹಿಡ್ಕೊಂಡು ಕೇಳ್ಕೊಂಡೆ. ಬಿಡೋಣ. ಇಲ್ಲ ಅಣ್ಣ, ಸತ್ಯ ಬೇರೆ ದಾರಿ ಇಲ್ದೇನೆ ಕ್ಷಮಿಸಿ ನನ್ನ ಬಿಟ್ಬಿಟ್ರು. ಅದೇ 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 ಅವನು ಮಾಡಿದ ದೊಡ್ಡ ತಪ್ಪು. ಆಮೇಲೆ ಭಯ ಹೋಗ್ಬಿಡ್ತು. ಸತ್ಯವಾಗ್ಲೂ ಮಾಡಿಲ್ಲ ಅಣ್ಣ. ಅದಕ್ಕೆ ಅವನ್ನೇ ಎತ್ಬಿಟ್ಟೆ. ಅವನ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟೆ. ಇಲ್ಲ ಅಣ್ಣ, ಈಗ ಅದೇ ತಪ್ಪನ್ನ ನಾನು ಮಾಡ್ತೀನಿ ಅಂತ ಬೇಡ ಅಣ್ಣ. ನೀನ್ ಅಂದ್ಕೊಂಡಿದೀಯಾ? ನನ್ನ ನಂಬು ಅಣ್ಣ. ಏಯ್, ಎಕ್ಸ್ ಹಾಕೋ. ಅಣ್ಣ, ಎಲ್ಲ ಡಬ್ಬ ಈ ತರದ್ದೇನಾ? ಹೋಗಲ್ಲಿಡೋ. ಅಣ್ಣ, ಅವನು ಇಲ್ಲಿ ಬಂದವನು ಆಫೀಸರ್ ತರ ಕಾಣಿಸ್ತಾ ಇಲ್ಲ ಅಣ್ಣ. ಬಂದವನು ಆನೆ ಜೊತೆ ಬಂದಿದ್ದ. ಅವನು ಆ ಊರ್ನವನು ಅಂತ ಅನ್ಸುತ್ತೆ.